ಬೃಹತ್ ಪಾದಯಾತ್ರೆಯ ಉದ್ಘಾಟನೆಯನ್ನು ನಮ್ಮ ಮಾಜಿ ಶಾಸಕರಾದಂತ ಗೋಪಾಲ್ ಪೂಜಾರಿ ಅವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ಕೊಡ್ತಾ ಇದ್ದಾರೆ. ಅವರೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಕುಂದಾಪುರ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷರು ನಮ್ಮ ನಾಯಕರಾದಂತ ಅಶೋಕ್ ಬೀಜಾಡಿ ಅವರು, ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಅವರ ಜೊತೆ ಹಿರಿಯರಾದಂತ ಸಂಜು ಶೆಟ್ಟರು ಸಹ ದೀಪ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ವಿಕಾಸ್ ಹೆಗ್ಡೆ ಅವರು, ಚಿಟ್ಟೆ ರಾಜಗೋಪಾಲ್ ಹೆಗ್ಡೆ ಅವರು, ವಿಕಾಸ್ ಈ ಪಾದಯಾತ್ರೆ ನೇತೃತ್ವ ವಹಿಸಿದಂತ ಸದಾಶಿವ ಶಂಕರನಾರಾಯಣ ಇವರು ಸಹ ಕೈ ಜೋಡಿಸಿದ್ದಾರೆ. ಇವತ್ತು ನಮ್ಮ ಪ್ರಾರಂಭಗೊಂಡು ಸಂಜೆ ಸಿದ್ದಾಪುರದಲ್ಲಿ ಒಂದು ಬಹಿರಂಗ ಸಮಾವೇಶ ನಡೆಸುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ನಮ್ಮ ಸರ್ಕಾರ ಇರಬಹುದು, ನಮ್ಮ ಜನಪ್ರತಿನಿಧಿಗಳು ನೀಡುವಂತ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಗೋಪಾಲ್ ಪೂಜಾರ್ರೆ, ಎಲ್ಲ ಆತ್ಮೀಯ ಬಂಧುಗಳೇ, ಇಲ್ಲಿ ನಡೆದಿರುವಂತ ಎಲ್ಲ ರೈತ ಬಂಧುಗಳೇ, ಇವತ್ತು ಒಂದು ವಿಚಾರವನ್ನ ನಾವು ನೀವೆಲ್ಲ ಒಂದು 2-3 ತಿಂಗಳಿಗೆ ಕೇಳ್ತಾ ಇತ್ತು. ಏನಂತ ಹೇಳಿದ್ರೆ 2023ರಲ್ಲಿ ಗೋಪಾಲ್ ಪೂಜಾರರು ಸರ್ಕಾರಕ್ಕೆ ಬರೆದಂತ ಒಂದು ಪತ್ರವನ್ನು ಇಟ್ಕೊಂಡು ಅಲ್ಲಸಲ್ಲದ ಆರೋಪಗಳನ್ನ, ವ್ಯಥ ದೂರುಗಳನ್ನ ಗೋಪಾಲ್ ಪೂಜಾರರ ಬಗ್ಗೆ ಸಾಮಾಜಿಕ ಜಾಲತಾಣ ಇರ್ಬೋದು, ಬೇರೆ ಬೇರೆ ವೇದಿಕೆಗಳ ಮೂಲಕ ಒಂದು ಬುದ್ಧಿಹೀನರು, ಯಾವುದೇ ಸಾಮಾಜಿಕ ಜ್ಞಾನ, ಒಂದು ಸಾಮಾನ್ಯ ಜ್ಞಾನ ಇಲ್ಲದಂತ ವ್ಯಕ್ತಿಗಳು ಗೋಪಾಲ್ ಪೂಜಾರರ ಬಗ್ಗೆ ಟೀಕೆ ಮಾಡೋದನ್ನ ನಾವೆಲ್ಲ ಕೇಳ್ತಾ ಇತ್ತು. ಅದ್ರ ಬಗ್ಗೆ ಸ್ಪಷ್ಟವಾದ ಉತ್ತರವನ್ನು ಮೊನ್ನೆ ನಡೆದಂತ ಕಲ್ಲೂರು ಸಭೆಯಲ್ಲಿ ಕೂಡ ಕೊಟ್ಟಿದ್ದೇವೆ. ಇವತ್ತು ನಾವು ಸ್ಪಷ್ಟವಾಗಿ ಹೇಳುತ್ತೇವೆ ಏನಂತ ಹೇಳಿದ್ರೆ, ಇವತ್ತಿನ ಈ ನಡಿಗೆ ಅನ್ನುವಂಥದ್ದು ಏನು ವಾಯಿ ಬದಲಾವಣೆ ಯೋಜನೆ 47 ವರ್ಷಗಳ ಹಿಂದೆ ಅಂದಿನ ಮುಖ್ಯಮಂತ್ರಿ ಆದಂತ ದಿವಂಗತ ಗುಂಡೂರಾಯರು 1979ರಲ್ಲಿ ಎಡದಂಡೆ ಬಲದಂಡೆ ಎತ್ತ ನೀರಾವರಿಯ ಸುಮಾರು 15,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಉಳಿಸುವ ಯೋಜನೆಗೆ ಶಂಕುಸ್ಥಾಪನೆ ಮಾಡಿ 47 ವರ್ಷ ಆದರೂ ಕೂಡ ಎಡದಂಡೆ ಕಾಲುವೆ ಒಂದಷ್ಟು ಭಾಗಕ್ಕೆ ನೀರು ಹರಿದು ಬಿಟ್ರೆ ಬಲದಂಡೆ ಯೋಜನೆ ಅನ್ನೋದು ಇವತ್ತಿನ ತನಕ ಪ್ರಾರಂಭ ಆಗಲಿಲ್ಲ. ಅದರ ಬಗ್ಗೆ ನಾವು ಜನರಿಗೆ ಸಂದೇಶವನ್ನು ಮೂಡಿಸುವ ಮೂಲಕ ತಮ್ಮ ನೀರಿನ ಏನು ಬೇಡಿಕೆ ಇತ್ತು ಅದನ್ನು ಸರ್ಕಾರಕ್ಕೆ ಮುಟ್ಟಿಸಿ ಅದನ್ನು ಆದಷ್ಟು ಬೇಗ ಅನುಷ್ಠಾನ ಮಾಡಬೇಕೆಂಬ ಉದ್ದೇಶಕ್ಕೆ ಗೋಪಾಲ್ ಪೂಜಾರಿ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಮತ್ತೆ ಬೇರೆ ಯಾವುದೇ ರಾಜಕೀಯ ಇಲ್ಲ ಬಂಧುಗಳೇ. ನಾನು ಎಲ್ಲ ವಿಚಾರವನ್ನು ಈಗ ಹೇಳಲಿಕ್ಕೆ ಹೋಗುವುದಿಲ್ಲ, ಸಂಜೆ ಮಾತಾಡ್ಲಿಕ್ಕೆ ಕೂಡ ಇದೆ. ಆದ್ರೆ ಒಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೇನೆ, ಭಾರತೀಯ ಜನತಾ ಪಕ್ಷ, ನಾನು ಬೇರೆ ಬಗ್ಗೆ ಹೋಗುವುದಿಲ್ಲ. ಈ ಗಂಟೆಗಳ ಏನು ಕ್ಷೇತ್ರ ಶಾಸಕರಿದ್ದಾರೆ ಅವರನ್ನು ಪಟ್ಟಣ ಗಂಟೆಗಳ ಪಟ್ಟಣ ಅಂತೇಳಿ ಹೇಳಿ ಆ ಪಟ್ಟಣದ ಸದಸ್ಯರ ಬಗ್ಗೆ ನಾನು ಮಾತಾಡಿದ್ರೆ, ಯಾಕಂತ ಹೇಳಿದ್ರೆ ಅವರಿಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ. ನಾನು ಕೂಡ 79 ನಂತರ ಹುಡ್ತಾವ, 89 ಹುಡ್ತಾವ, ಅವರೆಲ್ಲ ವಾರಯ್ಯ ಬಗ್ಗೆ ಸಾಮಾನ್ಯ ಜ್ಞಾನ ಇದ್ದವರು ಕೂಡ ಇವತ್ತು ಗೋಪಾಲ್ ಪೂಜಾರಿ ಅಂತ ನಾಯಕರ ಬಗ್ಗೆ ಮಾತಾಡಲಿಕ್ಕೆ
ಇಲ್ಲಂತೆ ಹೇಳಿದ್ರೆ ನೀವು ನಿಮ್ಮ ಸಮಾಜಕ್ಕೆ ತಯಾರಿದ್ದೀರಿ ಅಂತ ಸವಾಲು ಹಾಕಿದ್ದೆ. ವೆಂಕಯ್ಯವರಿಗೆ ಹಾಕಿದ್ದೆ, ವೆಂಕಯ್ಯವರು ಪಟ್ಲಾಮಿಗೆ ಹಾಕಿದ್ದೆ. ಒಂದು ತಿಂಗಳು ಕೂಡ ಯಾವ ರೀತಿ ಉತ್ತರ ಇಲ್ಲ ಅಂತ ಹೇಳಿ ಕೇವಲ ರಾಜಕಾರಣಕ್ಕೋಸ್ಕರ ಗೋಪಾಲ್ ಪೂಜಾರಿ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಅವರಿಗೆ ಬದಲಾವಣೆ ಯೋಜನೆ ಆಗಬೇಕಾಗಿಲ್ಲ, ಸಿದ್ಧಾಂತ ಎದ್ದೇಳವರಿಗೆ ಯೋಜನೆ ಆಗಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ರೈತರು ನೀರು ಕೂಡ ಹೋಗಬಾರದು. ಯಾಕಂತ ಹೇಳಿದ್ರೆ ನಾನು ಕೆಲವು ವಿಚಾರಗಳನ್ನು ಸಂಜೆ ಹೇಳಲಿಕ್ಕಿದೆ. ವೆಂಕಯ್ಯವರು ಪಟ್ಲಾಂಗ ಸದಸ್ಯ ಮನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಇಲ್ಲಿ ನಮಗೆ ಏನಂತ ಹೇಳಿದ್ರೆ ಗೋಪಾಲ್ ಪೂಜಾರಿ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ಡ್ಯಾಮೇಜ್ ಕಂಟ್ರೋಲ್ ಪದ ಅಂತ ಏನು? ಅದು ಯಾಕಂದ್ರೆ ನಷ್ಟ ಆದಾಗ ನಷ್ಟವನ್ನು ಸರಿ ಮಾಡಿಕೊಳ್ಳಿಕ್ಕೆ ಮಾಡುವಂಥದ್ದು. ಹಾಗಾದ್ರೆ ನಿಮ್ಮ ಉದ್ದೇಶ ಸಿದ್ದರಾಮಯ್ಯ ನೀರಾವರಿ ಆಗಬಾರ್ದು, ಬಲದಂಡ ಯೋಜನೆ ಆಗಬಾರ್ದು, ಕೇವಲ ಗೋಪಾಲ್ ಪೂಜಾರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗಬೇಕಂತ ಉದ್ದೇಶ ಬಿಟ್ಟರೆ ನಿಮ್ಗೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಮಾತನ್ನು ಸ್ಪಷ್ಟಪಡಿಸಿದ್ದೀನಿ. ಮತ್ತೆ ಅವರಿಗೆ ಊಟ ಕೊಡಲಿಕ್ಕೆ ವೆಂಕಟೇಶ್ವರವರೇ ಎಲ್ಲ ಊಟ ಕೊಡಬೇಕು. ನಾವು ಯಾಕಂದ್ರೆ ದಾರಿಗಳಿಗೆ ಅವರ ಪಟ್ಟಣಗಳಿಗೆಲ್ಲ ಮಾತಾಡಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಕೊನೆಯದಾಗಿ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನ ನಾನು ಮುಗಿಸಿದೆ. ಯಾಕಂದ್ರೆ ಸಂಜೆ ತುಂಬಾ ಹೇಳಲಿಕ್ಕಿದೆ, ನಮ್ಮ ನಾಯಕರ ಬಗ್ಗೆ ಹೇಳಲಿಕ್ಕಿದೆ, ಈ ಯೋಜನೆ ಬಗ್ಗೆ ಹೇಳಲಿಕ್ಕಿದೆ. ಮೊನ್ನೆ ಇದೇ ಭಾಗದಲ್ಲಿ ನಿಮ್ಮ ವ್ಯವಸಾಯ ಸೇವಾ ಸರ್ಕಾರಿ ಬ್ಯಾಂಕ್ ಅಧ್ಯಕ್ಷರಾದಂತ ಸನ್ಮಾನ್ಯ ಉಮೇಶ್ ಶೆಟ್ಟಿ ಏನು ನನ್ನ ಬಗ್ಗೆ ಮಾತನಾಡಿದ್ರು. ವಿಕಾಸ್ ಶೆಟ್ಟಿಯವರಿಗೆ ಮಾತನಾಡುವ ಚಪ್ಪಲ ಅಂತೇಳಿ ಖಂಡಿತ ಉಮೇಶ್ ಶೆಟ್ಟಿ ನಿಮ್ಮ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ನಮ್ಮ ಮಾತಿನಲ್ಲಿ ನಂಗೆ ಮಾತಾಡಲಿಕ್ಕೆ ಅಷ್ಟು ಬರ್ತಾ ಇರಲಿಲ್ಲ. ಇವತ್ತೇನೋ ಸಮಾಜದಲ್ಲಿ ನಾನು ಗುರುತಿಸಿಕೊಂಡಿದ್ರೆ ನನ್ನ ಮಾತಿನ ಮೂಲಕ, ನನ್ನ ಬರವಣಿಗೆ ಮೂಲಕ ಅಂತ ಹೇಳಿ ಹೆಮ್ಮೆಯನ್ನು ಹೇಳ್ತೇನೆ. ಮಾತಾಡ್ತೇನೆ, ನನಗೆ ಮಾತಿನ ಚಪ್ಪಲ ಮಾತ್ರ ಸಾಕು, ಉಳಿದ ಚಪ್ಪಲಗಳೆಲ್ಲ ತಂಗಿಯಲ್ಲಿ ಇಟ್ಕೊಳ್ಳಿ ಅಂತ ಮಾತಾಡ್ತೇನೆ. ಬಿಜೆಪಿ ಮುಖಂಡರು ನನಗೆ ಫೋನ್ ಮಾಡಿ ಹೇಳಿದ್ರು, ಏನು ವಿಚಾರ ಅಂತ ಹೇಳಿದ್ರೆ ಉಮೇಶ್ ಶೆಟ್ಟಿಗೆ ಇವತ್ತಿನ ಶಾಸಕ ವೆಂಕಟೇಶ್ವರ ಅವರು ಗೆಟ್ ಔಟ್ ಅಂತ ಹೇಳಿದ್ದಾರೆ. ಅವ್ರ ಮನೆ ಒಳಗಡೆ ಅವ್ರ ಆಫೀಸರ್ ಸೇರ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮಾಜಿ ಶಾಸಕ ಬಿಗಿ ಅವರು ದಾರಿ ಮೇಲೆ ಹಾಕಿ ಸಾಕು, ನನ್ನಲ್ಲಿ ದಾರಿ ಮೇಲೆ ವಿಕಾಸ್ ಶೆಟ್ಟಿ ತಪ್ಪಲವನ್ನು ಟೀಕೆ ಮಾಡಿ ಪುನಃ ಶಾಸಕರ ಮನೆ ಸೇರುವಂತ ಪ್ರಯತ್ನವನ್ನ ಉಮೇಶ್ ಶೆಟ್ಟಿ ಮಾಡ್ತಾ ಇದ್ದೀರಿ. ನಿಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಮಾತಾಡುವುದಿಲ್ಲ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲಿ ತುಂಬಾ ಜನ ಕರೆ ಮಾಡಿ ಹೇಳಿದ್ರು ಯಾವ್ಯಾವ ವಿಚಾರಗಳ ಬಗ್ಗೆ ಹೇಳಬೇಕಂತ ಹೇಳಿ. ಸೂಕ್ತವಾದ ಹೇಳಿಕೆ ಉತ್ತರ ಕೊಡ್ತೇನೆ. ದಯವಿಟ್ಟು ಹೇಳ್ತೇನೆ, ಆ ಚಪ್ಪಲಗಳು ಯಾವುದು ನಮ್ಮ ಬೇಡ, ನೀವೇ ಇಟ್ಕೊಂಡು ನೀವು ರಾಜಕೀಯ ಮಾಡಿ ಅಂತ ಮಾತಾಡಿದಂತ ಈಗಾಗಲೇ ಬಿಸಿಲು ತುಂಬ ಮಾತಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯ ಸಭೆಯಲ್ಲಿ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನ ಹೇಳಲಿಕ್ಕಿದೆ ಬಂಧುಗಳನ್ನು ಮಾತಾಡುವಂತ ನಮ್ಮ ನಾಯಕರ ಗೋಪಾಲ್ ಪೂಜಾರಿಗೆ ಮಗನಿಗೆ ಭವ್ಯವಾದಂತ ಒಂದು ಏನು ಅದ್ದೂರಿಯ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಯಶಸ್ಸನ್ನು ಕಂಡಿದ್ದೀವಿ. ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾಕಂದ್ರೆ ವಾಯಿ ಬಲದಂಡೆ ಎಡದಂಡೆ ಏತರಿಲ್ಲ. ಈ ಮೂರು ಯೋಜನೆಗಾಗಿ ಆಗಿರುವಂತ ಡ್ಯಾಮ್ ಹೊರಗಿರುವಂತ 1,120 ಲಕ್ಷ ಏನು ನೀರನ್ನ ಶೇಖರಿಸುವಂತ ಡ್ಯಾಮ್ ಯಾವುದೇ ನಾವು ಮಾಧ್ಯಮದವರ ಮೂಲಕ ಕೇಳ್ತೇವೆ, ಯಾವುದೇ ಕಾರಣಕ್ಕೆ ಯಾವುದೇ ಅನ್ಯ ಉದ್ದೇಶಕ್ಕೆ ಸಿದ್ದರಾಮಯ್ಯ ನೀರಾವರಿ ಇರ್ಬೋದು, ಯಾವುದೇ ನೀರಾವರಿ ಇರ್ಬೋದು, ಯಾವುದೇ ಯೋಜನೆಗೆ ನೀವು ಹಳೆಯಿಂದೋ ಅಥವಾ ಜನರಿಂದ ನೀರು ಎತ್ತಬೇಕು ಅಂದ್ರೆ ಯಾವುದೇ ಕಾರಣಕ್ಕೆ ಡ್ಯಾಮ್ನಿಂದ ಒಂದು ಹನಿಯ ನೀರನ್ನು ಕೂಡ ಎತ್ತಬಾರದು ಎನ್ನುವುದು ನಮ್ಮದು ಆಗ್ರಹ ಕೂಡ ಹೌದು. ಅದ್ರ ಜೊತೆಯಲ್ಲಿ ಏನು ನೀವು ಇವತ್ತು ಕೆಳಗಡೆ ಆಗಿ ಒಂದು ಕಮಿಟಿ ಇದೆ, ಆ ಕಮಿಟಿಯವರ ಹತ್ರ ಕೂಡ ನಮ್ಮ ಸ್ಪಷ್ಟ ಆಗ್ರಹ. ಯಾಕಂದ್ರೆ ಕಮಿಟಿಯವರು ಕೂಡ ರೈತರ ಆಗ್ರಹವನ್ನು ಕೇಳ್ಕೊಂಡು ಅವರು ಏನು ಮನೆಯಿಂದ ಕಮಿಟಿ ರಿಪೋರ್ಟ್ ಅನ್ನು ಕೊಡಬೇಕು. ಯಾವುದೇ ಕಾರಣಕ್ಕೆ ಡ್ಯಾಮ್ ಅನ್ನು ಹೊಡೆದು ಡ್ಯಾಮಿಗೆ ಹಾನಿಯಾಗಿ ಅಲ್ಲಿ ನೀರನ್ನು ಎತ್ತಬಾರದು. ಯಾವುದೇ ಕಾರಣಕ್ಕೂ ಕೂಡ ರೈತರ ಆಸ್ತಿ ಆಗಿರುವಂತಹ ಡ್ಯಾಮ್ ಶಾಶ್ವತವಾಗಿ ಭದ್ರವಾಗಿರಬೇಕು. ನಾವು ಯಾವುದೇ ಏನು ರಿಪೋರ್ಟ್ ಇರ್ಬೋದು, ಇರ್ಬೋದು, ಕೆಳಗಡೆ ನೀರು ಮೂಲಕ ನಮ್ಮ ಕುಡಿಯ ನೀರಿನವರಿಗೆ ಮತ್ತು ರೈತರಿಗೆ ಎಲ್ಲರಿಗೂ ಸರ್ಕಾರದ ರೀತಿಯಲ್ಲಿ ನಾವು ನಮ್ಮ ರಿಪೋರ್ಟ್ ಅನ್ನು ಕೊಡಬೇಕಂತ ಆಗಲಿಸ್ತಾ ಅವಕಾಶಗಳು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. 3 ಗಂಟೆಗೆ ನನ್ನ ಭಾಷಣದಲ್ಲಿ ಹೇಳ್ತೇನೆ. ಶಂಕರಾಳದ ಜನತೆ ಹತ್ರ ವಿನಂತಿ, ನಾನೇನು ನಮ್ಮ ಪಕ್ಷ ನಮ್ಗೇನು ಬ್ಲಾಕ್ ಕಾಂಗ್ರೆಸ್ 2 ಜಂಟಿ ತೀರ್ಮಾನ ತಗೊಂಡಿದೆ. ಸಂಪೇಳರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆ ಇವತ್ತೇನು ಸಭೆ ನಡೀತಿದೆ, ಯಾರ ಒತ್ತಡಕ್ಕೂ ಅಥವಾ ಯಾರ ಹಂಗಿಂದ ಈ ಕಾರ್ಯಕ್ರಮ ಹಾಕೊಳ್ಳಿಲ್ಲ. ರೈತರಿಗೋಸ್ಕರ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಸಂಘಟನೆ ಬೆಂಬಲಿಸಿದ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ನಾವು ಪಾದಯಾತ್ರೆಗೆ ಅವರ ಮುಂದೆ ಕೈ ಜೋಡಿಸಬೇಕು. ನಾನು ಆರೋಗ್ಯ ಸರಿ ಇದ್ರೂ ಸಹ ಬಲದಂಡೆ ಯೋಜನೆ ಅನುಷ್ಠಾನ ಆಗಬೇಕು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಗಮನ ಸೆಳೆಯಬೇಕೆನ್ನುವ ದೃಷ್ಟಿಕೋನದಲ್ಲಿ ಇವತ್ತು ಈ ಪಾದಯಾತ್ರೆ ಹಾಕೊಂಡಿದ್ದೇವೆ. ನನ್ನೊಟ್ಟಿಗೆ ಸಂಜೀವ್ ಶೆಟ್ಟರು ಅನೇಕ ಮುಖಂಡರು ಈ ಕಾರ್ಯಕ್ರಮ ಜೋಡಣೆ ಮಾಡಿದ್ದಾರೆ. ಒಂದೊಂದು ಸತ್ಯ ಸಂದೇಶ ಹೋಗಿದೆ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿದೆ ಅನ್ನುವ ಸಂದೇಶವನ್ನ ಈ ಪಾದಯಾತ್ರೆ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಮೂಲಕ 3
ದಂಡೆ ಆಗುವಂತ ಸಭೆಯಲ್ಲಿ ನಾವು ನಮ್ಮ ಕಾರ್ಯಕರ್ತರ ದಂಡೆ ಏನಿದೆ ಅನ್ನೋದನ್ನ ತೋರಿಸ್ತೇವೆ. ನಿಮಗೆ ಈ ಉತ್ತರ, ನಿಮ್ಮ ಅಪಾದನೆಗೆ ಉತ್ತರ ಇವತ್ತಾಗುವ ಕಾರ್ಯಕ್ರಮವೇ ಉತ್ತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ.